ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಚಪಾತಿಗೆ ಸೂಪರ್ಬ್ ಆಗಿರೋವಂಥ ಮೇಥಿ ಗ್ರೇವಿ ಮಾಡ್ತಿದ್ದೀನಿ. ಇದು ಒಂದು ಮಹಾರಾಷ್ಟ್ರೀಯನ್ ಗ್ರೇವಿ. ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಪ್ರತಿದಿನ ಒಂದೇ ಥರ ಪಲ್ಯಗಳು ತಿಂತಿದ್ರೆ ಈ ಥರ ಒಂದ್ಸಲಿ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರೋದು ಮೆಂತ್ಯ ಸೊಪ್ಪು ಒಂದು 2 ಕಟ್ ತೊಗೊಂಡಿದ್ದೀನಿ, ಟೊಮೆಟೊ 2, ಈರುಳ್ಳಿ 2, 1 ಸ್ಪೂನು ಅಚ್ಕಾರದ ಪುಡಿ, ಧನಿಯಾ ಪುಡಿ 2 ಸ್ಪೂನು, ಇದು ನಾನು ಕಡಲೆ ಒಂದು 2 ಸ್ಪೂನು, ಮತ್ತು ಏನು ಕಡಲೆ ಬೀಜ, ಕಡಲೆನ ಹುರಿದ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ತಿಕ್ಕಾಗಿ ಬರುತ್ತೆ, ಗ್ರೇವಿಗೆ ತುಂಬ ರುಚಿ ಕೊಡುತ್ತೆ. ನೆಕ್ಸ್ಟು 1 ಸ್ಪೂನು ಜೀರಿಗೆ, 1 ಬೆಳ್ಳುಳ್ಳಿ. ಹೀಗೆ ಮಾಡೋಣ ಬನ್ನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮೆಂತ್ಯ ಸೊಪ್ಪನ್ನ ಎಣ್ಣೆಲಿ ಬಾಡಿಸ್ಕೋಬೇಕು. ಒಂದು 5 ನಿಮಿಷಕ್ಕೆ ಬಾಡುತ್ತೆ. ಇದು ಬಾಡಿಸ್ಕೊಳ್ಳೋಣ ಫಸ್ಟು. ಇದೆಲ್ಲ ಆಗ್ತಾ ಬಂದಿದೆ. ತುಂಬ ಘಮ 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 ಅಂತಿದೆ ಸ್ಮೆಲ್. ಇದು ತುಂಬ ಬೇಗನೆ ಆಗುತ್ತೆ. ಇದು ಎಲ್ಲ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಇವಾಗ ನೋಡಿ ಇದಾಗಿದೆ. ಇವಾಗ ಬೇರೆ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆ, ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋತಾರೆ. ಇದು ಮಹಾರಾಷ್ಟ್ರೀಯನ್ ಡಿಶ್ ಆ್ಯಕ್ಚುಲಿ ಇದು. ನೆಕ್ಸ್ಟು ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಘಮ ಬರಬೇಕು ಇದು. ಆಮೇಲೆ ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಫ್ರೈ ಆಗಿದೆ. ಇವಾಗ ಟೊಮೆಟೊನ ರುಬ್ಕೊಂಡಿದ್ದೀನಿ, ಅದ್ರ ಪ್ಯೂರಿ ಹಾಕ್ತಿದ್ದೀನಿ. ಇದು ಒಂದು 2 ನಿಮಿಷ ಬಾಡಿಸ್ಕೋಬೇಕು. ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ. ಇದು ಬಾಡಿದೆ. ಇವಾಗ ಈ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ತುಂಬ ರಿಚ್ ಗ್ರೇವಿ ಕೊಡುತ್ತೆ. ಇದು ಅಂದರೆ ನಾವು ಗೋಡಂಬಿ ಹಾಕ್ಕೊಂಡ್ರೆ ಹೇಗೆ ಥಿಕ್ನೆಸ್ ಬರುತ್ತೋ ಆ ರೀತಿ ಇದು. ಹಸಿ ವಾಸನೆ ಹೋಗೋವರೆಗೂ ಇದು ಬಾಡಿಸ್ಕೊಳ್ಳೋಣ. ನೆಕ್ಸ್ಟು 1 ಚಮಚ ಖಾರದ ಪುಡಿ, 2 ಚಮಚ ಸಾಂಬಾರ್ ಪುಡಿ. ಬೇಕಾದರೆ ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು. ನಾವು ಅಷ್ಟು ಯೂಸ್ ಮಾಡಲ್ಲ, ಹಂಗಾಗಿ ನಾನು ಹಾಕಲ್ಲ. ನಾನು ಏನು ಮಾಡ್ತೀನಿ ಅಷ್ಟು ಮಾತ್ರ ತೋರಿಸ್ತೀನಿ ನಾನು. ಬೇಕಾದರೆ ನೀವೇ ಅಡಿಷನಲ್ ಹಾಕೋಬೋದು ನಿಮ್ಮ ಸ್ಟೈಲಲ್ಲಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದು ಕುದೀತಾ ಇದೆ. ಇವಾಗ ನಾನು ಉಪ್ಪು ಸೇರಿಸ್ಕೊತೀನಿ. ಇದಕ್ಕೆ ಉಪ್ಪು ನಿಮ್ಮ ಮನೆ ರುಚಿ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರನೂ ಬೇಕಾದ್ರೆ 1 ಸ್ಪೂನ್ ಹಾಕ್ಬೋದು. ಅಲ್ಲಿ ಎಣ್ಣೆ ತೇಲುತ್ತೆ ಸ್ವಲ್ಪ, ಆವಾಗ ಆಗಿದೆ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ತಿಳ್ಕೊಬೋದು. ಅದಿನ್ನು ಸ್ವಲ್ಪ ಆಗಬೇಕು.
ನೀವು ಈರುಳ್ಳಿ ಹಾಕ್ದಲೇ ಮಾಡ್ಬೋದು ಇದನ್ನು, ಬರೀ ಟೊಮೊಟೊ ಹಣ್ಣು ಒಂದೇ ಉಪಯೋಗಿಸ್ಕೊಂಡು. ಆವಾಗಲೂ ರುಚಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಇದು ಆಗ್ತಾ ಬಂತು. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಸೇರಿಸೋಣ. ಇದು ಹುರಿದಿರೋ ಅಂಥ ಮೆಂತ್ಯ ಸೊಪ್ಪು. ಇಷ್ಟ. ಇದು ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ನೀವು ಮಾಡಿಕೊಂಡು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಇದು ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ರಿಚ್ಚಿನ ಐರನ್ ಕಂಟೆಂಟ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಇದೊಂದು 5 ನಿಮಿಷ ಬಾಡಬೇಕು. ನೋಡಿ ಈ ಥರ ಬಂದಿದೆ. ನೋಡೋದಕ್ಕೆ ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದೊಂದು 5 ನಿಮಿಷ ಬಾಡಲಿ. ನಾನು ಸ್ವಲ್ಪ ಇದಕ್ಕೆ ಬೆಲ್ಲ ಸೇರಿಸ್ತೀನಿ. ಸ್ವಲ್ಪ ಬೇಕಾದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನನಗೆಲ್ಲ ಅಡುಗೆಗೂ ಸ್ವಲ್ಪ ಸ್ವಲ್ಪ ಸೇರಿಸಿ ಅಭ್ಯಾಸ ಆಗಿರೋದ್ರಿಂದ ಒಳ್ಳೆಯದೂ ಸಹ. ಅದು ತುಂಬ ರುಚಿ ಕೊಡುತ್ತೆ ಎಲ್ಲ ಥರದ ಅಡುಗೆಗಳಿಗೂ ಸೇರಿಸಿದ್ರೆ. ಇದು ಆಯಿತು. ಇದನ್ನು ಇವಾಗ ಸರ್ವ್ ಮಾಡೋಣ. ಇದಕ್ಕೆ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ನೆಂಚಿಗೆ. ಇದು ಕಾಂಬಿನೇಷನ್ ಆಗಿ ಇದು ಪೂರಿ ಜೊತೆನೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೀವು ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.